ಒಟ್ಟಾರೆ ಜಾತ್ರೆ ಇದರಲ್ಲಿ ಏನ್ ಗವಿಸಿದ್ದೇಶ್ವರ ಮಠದ ಜಾತ್ರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಅತ್ಯಂತ ಪ್ರಸಿದ್ಧ ಜಾತ್ರೆ. ಲಕ್ಷಾಂತರ ಭಕ್ತರು ಅತ್ಯಂತ ಒಂದು ಭಕ್ತಿಭಾವದಿಂದ ಪ್ರಾಮಾಣಿಕತೆಯಿಂದ ಸುಮಾರು ಒಂದು ತಿಂಗಳ ಕಾಲ ದರ್ಶನ ತೆಗೆದುಕೊಂಡು ಹೋಗ್ತಾರೆ. ಇದಕ್ಕೆ ಕಾರಣ ಈ ಮಠ ಅತ್ಯಂತ ಜಾತ್ಯತೀತ ಮಠ ಮತ್ತು ಅದರಲ್ಲಿ ವಿಶೇಷವಾಗಿ ಗವಿಸಿದ್ದೇಶ್ವರ ಈಗಿರುವಂತಹ ಮಹಾಸ್ವಾಮಿಗಳು ಎಲ್ಲ ಜನರನ್ನ ಪ್ರೀತಿ ಭಾವದಿಂದ ಕಾಣ್ತಾರೆ, ಸಮಾನತೆಯಂತೆ ಕಾಣ್ತಾರೆ. ಹಿಂಗಾಗಿ ಈ ಮಠ ಹೆಚ್ಚು ಜನರಿಗೆ ಆಕರ್ಷಣೀಯವಾಗಿದೆ. ಅದಕ್ಕೆ ಜನ ಮನಃಶಾಂತಿಗಾಗಿ ಈ ಮಠಕ್ಕೆ ಬಂದು ನಡ್ಕೊಳ್ತಾರೆ. ಅದೇ ತರ ನಾನು ಕೂಡ ಈ ಮಠಕ್ಕೆ ಬಂದು ಸ್ವಾಮೀಜಿಗಳ ದರ್ಶನ ತೆಗೆದುಕೊಳ್ತಾ ಇರೋದು ಒಂದು ನಿಸ್ವಾರ್ಥ ಮನೋಭಾವನೆಯಿಂದ. ಗವಿಸಿದ್ದೇಶ್ವರ ಸ್ವಾಮೀಜಿಗಳು ಈ ಭಾಗದಲ್ಲಿ ಕಾರ್ಯನಿರ್ವಹಿಸಿದ್ದಾರೆ ಮತ್ತು ಬಡ ಮಕ್ಕಳಿಗೆ ಬಡ ಜನರಿಗೆ ಒಳ್ಳೆಯದಾಗಬೇಕಂತ ವಿಚಾರಗಳು ಮಠದಲ್ಲಿದೆ. ಹೀಗಾಗಿ ಇಂಥ ಮಠಗಳಿಗೆ ನಾವು ಭೇಟಿ ಕೊಟ್ಟು ದರ್ಶನ ತೆಗೆದುಕೊಂಡ್ರೆ ಮನಃಶಾಂತಿ ಸಿಗ್ತದೆ. ಅದಕ್ಕೆ ಇವತ್ತು ನಾನು ಬಹಳ ಸಂತೋಷದಿಂದ ಸ್ವಾಮೀಜಿಗಳನ್ನ ಭೇಟಿಯಾಗಿ ದರ್ಶನ ತೆಗೆದುಕೊಂಡು ಬಂದಿದ್ದೇನೆ. ನನಗೆ ಗೊತ್ತು ನೀವು ಅಲ್ಲಿಗೆ ಬರ್ತೀರ ಅಂತ ಗೊತ್ತಿದೆ. 5 ವರ್ಷ ದಾಖಲೆಯನ್ನು ಸರಿಗಟ್ಟಿದ್ದಾರೆ. ಈಗ ನಾನು ಅವ್ರನ್ನ ನಿನ್ನೆ ಭೇಟಿಯಾಗಿದ್ದು ಸಾಯಂಕಾಲ. ನಾನು ಅವ್ರಿಗೆ ರಾತ್ರಿ ಒಂದು ಲೆಟರ್ ಅನ್ನ ಬರೆದಿದ್ದೆ, ಬೆಳಗ್ಗೆ ಪತ್ರಿಕೆ ಅವ್ರಿಗೆ ಕೊಟ್ಟೆ. ನಾನು ದಾಖಲೆ ಬಗ್ಗೆ ನಾನು ಮಾತಾಡಲ್ಲ. ನೋಡಿ, ನನ್ನ ದಾಟಿಯಲ್ಲೇ ಸಿದ್ದರಾಮಯ್ಯ ಮಾತಾಡಿದ್ದಾರೆ. ನನಗೂ ಅವ್ರಿಗೇನು ಕನೆಕ್ಷನ್ ಇದ್ದಿಲ್ಲ. ಇದ್ರಾಗ ಯಾರು ಎಷ್ಟು ದಿವಸ ಇರ್ತಾರೆ ಮುಖ್ಯ ಅಲ್ಲ, ಮುಖ್ಯ ಇದ್ದಾಗ ನಾ ಏನ್ ಮಾಡಿದೆ ಅನ್ನೋದು. ಅದು ಒಂದು ಸರಿ ದೇವರಾಜ ಅರಸು ಅವರು ಅತ್ಯಂತ ಹೆಚ್ಚು ವರ್ಷಗಳ ಕಾಲ ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ. ಖಂಡಿತವಾಗಿ ಅವರು ಜನಸಾಮಾನ್ಯರು, ಹಿಂದುಳಿದ ವರ್ಗ, ಹಿಂದುಳಿದ ಜಾತಿ ಬೇರೆ, ಹಿಂದುಳಿದ ವರ್ಗ ಬೇರೆ, ಹಿಂದುಳಿದ ವರ್ಗದ ಬಗ್ಗೆ ಕಳಕಳಿಯಿಂದ ಮಾಡಿದ್ದಾರೆ. ಬಡವರ ಬಗ್ಗೆ ಮಾಡಿದ್ದಾರೆ. ಭೂ ಸುಧಾರಣೆ ಕಾರ್ಯಕ್ರಮ ಎಲ್ಲ ಮಾಡಿ ಅತ್ಯಂತ ವಾಸ್ ಎ ಪಾಪ್ಯುಲರ್ ಚೀಫ್ ಮಿನಿಸ್ಟರ್. ಅವರು ಇದರಿಂದ ಹೆಚ್ಚು ಕಾಲ ಸರ್ವಿಸ್ ಮಾಡ್ಲಿಕ್ಕೆ ಸಾಧ್ಯ ಆಯಿತು. ತದನಂತರ ನಿಜಲಿಂಗಪ್ಪನವರು, ಸನ್ಮಾನ್ಯ ರಾಮಕೃಷ್ಣ ಹೆಗಡೆ ಅವರು ಅತಿ ಹೆಚ್ಚಿನ ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ. ಈಗ ಒಂದು ಅವಕಾಶ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ಸಿಕ್ಕಿದ್ದು ನಮಗೆಲ್ಲ ಸಂತೋಷ. ನಾನು ಸಿದ್ದರಾಮಯ್ಯನವರ ಅಭಿಮಾನಿ. ನಾನು ಐ ಆಮ್ ಎನ್ ಅಡ್ಮೈರರ್. ಅಡ್ಮೈರರ್ ಅಂದ್ರೆ ಏನು? ಆ ವ್ಯಕ್ತಿ ಜನಪರವಾಗಿ ಕೆಲಸ ಮಾಡ್ತಾರಪ್ಪ ಅಂದ್ರೆ ಅವ್ರಿಗೆ ಬೆಂಬಲ ಕೊಡಬೇಕು ನಾವು, ಇರ್ರಿಸ್ಪೆಕ್ಟಿವ್ ಆಫ್ ಕಾಸ್ಟ್, ಕ್ರೀಡ್ ಆರ್ ವಾಟ್ ಎವರ್. ಇವತ್ತು ನಾವು ರಾಜಕಾರಣಕ್ಕೆ ಬಂದಿರೋದು ಯಾಕೆ? ಸಮಾಜದ ಸೇವೆಗಾಗಿ. ಸಮಾಜ ಸೇವೆಗೆ ಬಂದಂತ ಸಂದರ್ಭದಲ್ಲಿ ಯಾರು ಜನಪರವಾದಂತ ಆಡಳಿತ ಕೊಡ್ತಾರೆ ಅಂತ ವ್ಯಕ್ತಿಗಳಿಗೆ ನಾವು ಬೆಂಬಲ ಕೊಡಬೇಕಾದದ್ದು ನಮ್ಮ ಕರ್ತವ್ಯ. ಅದಕ್ಕೆ ಆ ಹಿನ್ನೆಲೆಯಲ್ಲಿ ನಾನು ಸಿದ್ದರಾಮಯ್ಯನ ವ್ಯಕ್ತಿತ್ವನ 1985 ಜನವರಿ 5ರಲ್ಲಿ ನಾನು MLA ಆದೆ. ಅವರು 83. ಅವರಿಗೆ ನನಗೆ ಒಂದೂವರೆ ವರ್ಷ 2 ವರ್ಷ ಡಿಫರೆನ್ಸ್ ಅಷ್ಟೇ ಈ MLA ಆಗೋದ್ರಲ್ಲಿ. ಅವ್ರ ವಯಸ್ಸಿನಲ್ಲಿ 10 ವರ್ಷ ಡಿಫರೆನ್ಸ್. ಅವತ್ತಿಂದ ನಾನು ಅವ್ರು ನೋಡಿದಾಗ ಅವರು ಒಬ್ಬ ಜನಪರವಾದಂತ ವ್ಯಕ್ತಿಗಳು, ವೆರಿ ಸಿಂಪಲ್, ಒಂದು ಸಮಾಜವಾದಿ ತತ್ವಗಳನ್ನು ಅಳವಡಿಸಿಕೊಂಡು ಬಡವರ ಬಗ್ಗೆ ಕಳಕಳಿ ಇರೋದನ್ನು ಅವತ್ತೇ ನೋಡಿದ್ದೆ. ಆಸ್ ಎ ಯಂಗ್ಸ್ಟರ್ ಇದು. ಅವಾಗ ನನಗೆ ಅವರು ಅವಾಗಲೇ ಆಕರ್ಷಿತರಾಗಿದ್ದರು. ಹೀಗಾಗಿ ನಾನು ಸಿದ್ದರಾಮಯ್ಯನವರ ಅಭಿಮಾನಿಯಾಗಿದ್ದೇನೆ ಅವತ್ತಿಂದ. ಪೊಲಿಟಿಕಲಿ ನಾನು ಅವ್ರ ಜೊತೆಗೆ ಅವತ್ತು ನಾನು ಇರಲಿಲ್ಲ. ಯಾಕಂದ್ರೆ ನಾನು ಅವತ್ತು ರಾಮಕೃಷ್ಣ ಹೆಗಡೆ, ಜಯೇಶ್ ಪಟೇಲ್, ದೇವೇಗೌಡರು ಎಲ್ಲ ಜೊತೆಗೆ ಇದ್ದಂಥವ್ರು, ಅವ್ರ ಜೊತೆಗೆ ಇದ್ದಂಥವ್ರು ನಾನು. ಆದರೆ ಭವಿಷ್ಯದಲ್ಲಿ ಅವರು ಲೀಡರ್ ಆಗ್ತಾರೆ ಅನ್ನೋದು ನನಗೆ ಭರವಸೆ ಇತ್ತು. ಯಾಕಂದ್ರೆ ಯಾವ ವ್ಯಕ್ತಿ ಜನಪರ ಇರ್ತಾನೆ ಆ ವ್ಯಕ್ತಿಗೆ ಜನ ಯಾವಾಗಲೂ ಆಶೀರ್ವಾದ ಮಾಡ್ತಾರೆ. ಜನ ನಮ್ಗಿಂತ ಬಹಳ ಜಾಣರಿದ್ದಾರೆ.
ನಾವು ತಿಳ್ಕೊಂಡಿರ್ತೀವಿ ಅಷ್ಟೇ. ಜನ ಬಹಳ ನನ್ಮದೇ ನಡೀತೈತೆ ಅಂತ, ಯಾರ್ದು ನಡೆಯಲ್ಲ, ನಡೆಯೋದು ಜನರದೇ. ಇವತ್ತು ನಾನು ಗೆಲ್ತೀನಂದ್ರೆ ಜನ ಗೆಲ್ಲಿಸ್ತಾರೆ, ನಾ ಸೋಲ್ತೀನಂದ್ರೆ ಜನ ಸೋಲಿಸ್ತಾರೆ. ಉಳ್ಕಿದಾರೆ ಸುಮ್ಮನೆ ಮಾತಾಡಕ್ಕೆ ನಾನು ಸೋಲ್ಸಿ ನೋಡಂತ, ನೀ ಸೋಲ್ಸಕ್ ಆಗೋದಿಲ್ಲ, ನಿನ್ ಕೈಗಿರೋದು ನೀವು ಒಂದೇ ಓಟು. ಅದಕ್ಕೆ ಜನಪರವಾಗಿರುವಂತ ವ್ಯಕ್ತಿ ಸಿದ್ದರಾಮಯ್ಯ, ಹಾರ್ಟ್ಲಿದ್ದ ಜನ ಜೋಗಿದ್ದಾರೆ. ಅದಕ್ಕೆ ನಾವು ಸಿದ್ದರಾಮಯ್ಯಂದ 75 ವರ್ಷದ ಒಂದು ಜನ್ಮ ದಿನೋತ್ಸವ ಮಾಡಿದ್ದು ಅವ್ರ ಸಲುವಾಗಲ್ಲ, ಕಾಂಗ್ರೆಸ್ ರಿವೈವಲ್ ಸಲುವಾಗಿ, ಕಾಂಗ್ರೆಸ್ ಪಾರ್ಟಿಗೆ ಹೆಚ್ಚು ಓಟ್ ಬರಲಿ ಅನ್ನೋಂಥ ದೃಷ್ಟಿಕೋನದಿಂದ ಒಂದು ಇದನ್ನಿಟ್ಟುಕೊಂಡು ನಾನೇ ಐಡಿಯಾ ಕೊಟ್ಬಿಟ್ಟು ಇದಕ್ಕೆ ನೀವು ಟಚ್ಅಪ್ ಸ್ವಲ್ಪ ಎಲ್ಲ, ಯಾಕಂದ್ರೆ ಈ ಜಾತಿ ವ್ಯವಸ್ಥೆ ನಮ್ಮ ದೇಶದಲ್ಲಿ ಇರೋದ್ರಿಂದ ಯಾರ ಮಾಡಬೇಡ್ರಿ, ನನಗೆ ದೇಶಪಾಂಡೆ ಮುಂತವ್ರಿಗೆಲ್ಲ ಸ್ವಲ್ಪ ಜವಾಬ್ದಾರಿ ಇಟ್ಕೊಂಡು ಮಾಡ್ರಿ ಅಂತ ಹೇಳಿ. ಅದಕ್ಕೆ ಅವ್ರು ಯಾರನ್ನೂ ತರಲಿಲ್ಲ, ನಾವೇ ಮಾಡಿದ್ವಿ. ಅದಕ್ಕೆ ಈಗ ಅವರು ಸಮಾಜದ ಎಲ್ಲಾ ತತ್ವದ ಜನನ ಅರ್ಥ ಮಾಡ್ಕೊಂಡಾರ. ಮತ್ತು ನೀವು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.